ಈ ಜೀವ ನಿನಗಾಗಿ ಮುಂದುವರಿದ ಭಾಗ 17. ಅಭಿ ತನ್ನ ತಂದೆಯನ್ನು ಭೇಟಿ ಮಾಡಿಸಲು ಐಶ್ವರ್ಯಳನ್ನು ಆಫೀಸಿಗೆ ಕರೆದುಕೊಂಡು ಹೋದನು. ಅವನ ಆಫೀಸ್ ನೋಡಿ ಐಶ್ವರ್ಯ ಒಂದು ಕ್ಷಣ ಬೆರಗಾದಳು. ಮೈ ಗಾಡ್, ನೀನು ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದಾ? ರಿಷಿ ಇಷ್ಟು ದೊಡ್ಡ ಕಂಪನಿಯ ಓನರ್ ಅಂದ್ರೆ ನಂಬಕ್ಕನೇ ಆಗ್ತಾ ಇಲ್ಲ. ಅವನು ತುಂಬಾ ಸಿಂಪಲ್ ಅಲ್ವಾ? ಹೌದು, ಅವನು ತುಂಬಾ ಸಿಂಪಲ್. ಅದೇನು ಬಾಸ್ ನಾನು ಅವನೇವನು ಅಂತ ಮಾತಾಡಿಸ್ತೀಯ? ಅವ್ರು ನಿನ್ಗೆ ಅಷ್ಟು ಕ್ಲೋಸಾ? ಈಗ ನೀನ್ ನನ್ನನ್ನು ಏಕವಚನದಲ್ಲಿ ಮಾತಾಡ್ಸಲ್ವಾ? ಹಾಗೆ ನಾನು ಕೂಡ. ನಾವಿಬ್ರು ತುಂಬಾ ಕ್ಲೋಸ್, ಅದಕ್ಕೆ ಏಕವಚನದಲ್ಲಿ ಮಾತಾಡಿಸ್ತಾ ಇರೋದು. ನೀನ್ ಗ್ರೇಟ್ ಬಿಡು, ಇಲ್ಲಾಂದ್ರೆ ಬಾಸ್ ಜೊತೆ ಯಾರಾದ್ರೂ ಇಷ್ಟೊಂದು ಕ್ಲೋಸ್ ಇರ್ತಾರಾ? ಹೌದು, ಎಲ್ಲಿ ನಿನ್ನಪ್ಪ? ಬಾ, ಅವ್ರ ಕ್ಯಾಬಿನ್ಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅಬ್ಬಿ ಅವಳನ್ನು ಧನರಾಜ್ರವರ ಕ್ಯಾಬಿನ್ಗೆ ಕರೆದುಕೊಂಡು ಹೋದನು. ದೊಡ್ಡ ಕ್ಯಾಬಿನ್ ಒಳಗೆ ಬಾಸ್ ತರ ಕುಳಿತಿದ್ದವರು ನೋಡಿ ಅವಳು ಆಶ್ಚರ್ಯಗೊಂಡಳು. ನಮಸ್ತೆ ಅಂಕಲ್. ನಮಸ್ತೆ ಕಣಮ್ಮ, ಕೂತ್ಕೋ ಅಂತ ಹೇಳಿದಾಗ ಅವಳು ಅವರ ಟೇಬಲ್ ಎದುರಿಗೆ ಇದ್ದ ಚೇರಲ್ಲಿ ಕುಳಿತುಕೊಂಡಳು. ಅಭಿ ಕೂಡ ಅವಳ ಪಕ್ಕ ಕುಳಿತುಕೊಂಡನು. ಅಂಕಲ್, ಈ ಕಂಪನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗೆಲ್ಲ ಇಷ್ಟು ದೊಡ್ಡ ಕ್ಯಾಬಿನ್ ಕೊಡ್ತಾರಾ? ಯಾಕಮ್ಮ ಹಾಗೆ ಕೇಳ್ತೀಯ? ನಿಮ್ಮನ್ನ ಈ ಗೆಟಪ್ ಅಲ್ಲಿ ನೋಡಿದ್ರೆ ಈ ಕಂಪನಿ ಬಾಸ್ ತರನೇ ಕಾಣಿಸ್ತೀರಾ. ಅಯ್ಯೋ, ನಾನೆಲ್ಲಮ್ಮ ಈ ಕಂಪನಿ ಬಾಸ್ ಆಗಕ್ಕಾಗತ್ತೆ. ನಾನು ಈ ಕಂಪನಿ ಎಂಪ್ಲಾಯಿ ಅಷ್ಟೇ. ಈ ಕೋಟ್ ಎಲ್ಲ ನೀನ್ ಬರ್ತೀಯ ಅಂತ ಹಾಕೊಂಡಿರೋದು. ನಾನ್ ಬರೋದಕ್ಕೆ ನೀವು ಕೋಟ್ ಹಾಕೋದಕ್ಕೆ ಹೇಳಿಂಗ್ ಅಂಕಲ್. ಕೋಟ್ ಹಾಕೊಂಡು ನಿನ್ನನ್ನು ಇಂಪ್ರೆಸ್ ಮಾಡ್ಬೇಕಂತ ನನ್ನ ಮಗ ಹೇಳಿದ್ದ, ಅದಕ್ಕೆ ಹಾಕಿದೆ. ಡೈಲಿ ಕೋಟ್ ಹಾಕೊಂಡು ಬರ್ಲಿಕ್ಕೆ ನಮ್ಮಂತ ಮಿಡಲ್ ಕ್ಲಾಸ್ ಜನರಿಗೆ ಅಫೋರ್ಡ್ ಆಗುತ್ತಾ? ಈ ಕೋಟ್ ಕೂಡ ಬಾಡಿಗೆಗೆ ತಗೊಂಡು ಬಂದಿರೋದು. ಏನ್ ಅಂಕಲ್, ನೀವು ಕೂಡ ಈ ಕೋಪೆ ಮಾತು ಕೇಳ್ಕೊಂಡು ಈ ತರ ಆಡೋದ ಅಂತ ಅವಳು ಹೇಳಿದಾಗ ಧನರಾಜ್ರವರು ತನ್ನ ಮಗನ ಕಡೆ ನೋಡಿದರು. ಆಕ್ಟಿಂಗ್ ಮಾಡಿ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಲ್ವ ಡ್ಯಾಡ್ ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ತನ್ನ ಮಗನಿಗೆ ಗೂಬೆ ಅಂದಿದ್ದನ್ನು ನೋಡಿ ಧನರಾಜ್ರವರು ಮನಸ್ಸಿನ ಒಳಗೊಳಗೆ ನಗತೊಡಗಿದರು. ಯಾಕಮ್ಮ ಅವನಿಗೆ ಗೂಬೆ ಅಂತೀಯ? ಗೂಬೆ ಅನ್ನೋದು ಇನ್ನೇನಲ್ಲಿ? ನನ್ನನ್ನು ಇಂಪ್ರೆಸ್ ಮಾಡ್ಬೇಕಂತ ನಾನು ಅವನಿಗೆ ಹೇಳಿದ್ನಾ? ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂಕಲ್. ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚಬೇಕು. ಏನ್ ಅಂಕಲ್ ನೀವು? ಮಗ ಹೇಳಿದ ಅಂತ ನೀವು ಈ ರೀತಿ ಮಾಡುದಾ ಅಂತ ಅವಳು ಹೇಳುತ್ತಿದ್ದಾಗ ಅಬ್ಬಿ ಮಧ್ಯದಲ್ಲಿ ಬಾಯಿ ಹಾಕಿ, ಅಲ್ಲ ಐಶು, ಅದು ನಾನು. ಏನ್ ನಾನು? ನನಗೆ ಶೋಕಿ ಮಾಡೋರನ್ನು ಕಂಡ್ರೆ ಆಗಲ್ಲ ಅಂತ ಗೊತ್ತಿಲ್ವ ನಿನಗೆ? ಅಂಕಲ್ ನನ್ನನ್ನು ಯಾಕೆ ಇಂಪ್ರೆಸ್ ಮಾಡಬೇಕು? ಇನ್ನೂ ಚೆನ್ನಾಗಿ ಬೈಯಮ್ಮ, ಸುಮ್ಮನೆ ದುಡ್ಡನ್ನು ಈ ಥರ ಎಲ್ಲ ವೇಸ್ಟ್ ಮಾಡ್ತಾನೆ. ಡ್ಯಾಡ್, ಏನಿದೆಲ್ಲ? ದೊಡ್ಡ ಮನುಷ್ಯರ ಮಧ್ಯೆ ಇದ್ಕೊಂಡು ಅವ್ರ ಥರನೇ ಮಾತಾಡ್ತೀಯಲ್ವಾ? ಅದೇನು ಡ್ಯಾಡ್ ಅಂತ ಕರೆಯೋದು? ಪ್ರೀತಿಯಿಂದ ಅಪ್ಪ ಅಥವಾ ಪಪ್ಪ ಅಂತ ಕರೀಬೋದಲ್ವಾ? ನೀನೇ ಕಣಮ್ಮ ನನ್ನ ಮಗನಿಗೆ ಸರಿಯಾದ ಜೋಡಿ. ಇನ್ನೂ ಚೆನ್ನಾಗಿ ಬೈಯಮ್ಮ, ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತಾನೆ. ನೀವೇನು ಚಿಂತೆ ಮಾಡಬೇಡಿ ಅಂಕಲ್, ಒಂದ್ಸಲ ಮದುವೆ ಆಗಲಿ, ಆಮೇಲೆ ಇವನನ್ನು ಹೇಗೆ ಸರಿ ಮಾಡ್ಬೇಕಂತ ನಂಗೆ ಚೆನ್ನಾಗೇ ಗೊತ್ತು. ನಾವು ಶ್ರೀಮಂತರಲ್ಲಮ್ಮ. ಇವತ್ತು ದುಡಿದ ದುಡ್ಡು ಇವತ್ತೇ ಖರ್ಚಾಗುತ್ತೆ. ಮೈ ತುಂಬ ಸಾಲ ಇದೆ, ಮನೆ EMI ಕಟ್ಟಬೇಕು. ದುಡ್ಡಿಗೆ ತುಂಬಾ ಕಷ್ಟ ಇದೆ ಕಣಮ್ಮ. ಇಂಥ ಮನೆಗೆ ನೀನು ಸೊಸೆಯಾಗಿ ಬರೋಕ್ಕೆ ಇಷ್ಟಪಡ್ತೀಯಾ? ಅಂಕಲ್, ನಾನು ನಿಮ್ಮ ಮಗನ ದುಡ್ಡು ನೋಡಿ ಅವನನ್ನು ಇಷ್ಟಪಟ್ಟಿಲ್ಲ, ಅವನ ಗುಣ ನೋಡಿ ಇಷ್ಟಪಟ್ಟಿದ್ದು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ದುಡ್ಡಿನಿಂದ ಯಾವತ್ತೂ ಹೋಗ್ಬಾರ್ದು ಅಂತ ನನ್ನ ಅಪ್ಪ ಯಾವಾಗಲೂ ಹೇಳ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಅಂಕಲ್, ನಾನು ಕೂಡ ಕೆಲಸಕ್ಕೆ ಹೋಗ್ತೀನಲ್ವಾ, ದುಡ್ಡನ್ನು ಹೇಗಾದ್ರೂ ಮ್ಯಾನೇಜ್ ಮಾಡ್ಕೋಬಹುದು. ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನೀವು ಕೆಲಸಕ್ಕೆ ಹೋಗೋದು ನಿಲ್ಲಿಸ್ಬಿಡಿ ಅಂಕಲ್. ಯಾಕಮ್ಮ ಹಾಗೆ ಹೇಳ್ತೀಯಾ? ಕೆಲಸಕ್ಕೆ ಹೋಗೋದು ನಿಲ್ಲಿಸ್ಬಿಟ್ರೆ ಮನೆ EMI ಯಾರು ಕಟ್ತಾರೆ?
ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಅಂಕಲ್. ನಾವಿಬ್ಬರು ದುಡಿತಿದ್ವಿ ಅಲ್ವಾ, ಅದರಿಂದ ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಇನ್ಮೇಲೆ ಆರಾಮಾಗಿ ಕೂತ್ ಮನೇಲಿ ರೆಸ್ಟ್ ಮಾಡಿ. ಎಷ್ಟು ವಿಶಾಲ ಮನಸ್ಸು ಕಣಮ್ಮ ನಿಂದು. ನಾನೇ ನನ್ನ ಮಗನಿಗೆ ಹುಡುಗಿ ಹುಡುಕಿದ್ರು ಕೂಡ ಇಷ್ಟು ಒಳ್ಳೆ ಹುಡುಗಿ ಸಿಗ್ತಿರ್ಲಿಲ್ವೇನೋ. ನಿನ್ನಂಥ ಜೀವನ ಸಂಗತಿ ಪಡೆಯೋಕ್ಕೆ ನನ್ನ ಮಗ ಪುಣ್ಯ ಮಾಡ್ತಾನೆ ಅನ್ಸುತ್ತೆ. ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಮಾಡಿ ಮುಗಿಸೋಣ. ಅಂಕಲ್, ನೀವೇ ಮನೆಗೆ ಬಂದು ಹೆಣ್ಣು ಕೇಳಬೇಕು. ಈ ವಿಷಯನ ಅಪ್ಪನೇ ಇದ್ರೆ ಹೇಳಿಕೆ ನಂಗೆ ಭಯ ಆಗುತ್ತೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಕಣಮ್ಮ, ನಾನೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ ಅಂತ ಅವರು ತುಂಬ ಹೊತ್ತು ಐಶ್ವರ್ಯಳ ಜೊತೆ ಮಾತನಾಡುತ್ತಿದ್ದರು. ಅವರು ಕಂಪನಿಯ ಬಾಸ್ ಅನ್ನೋ ವಿಚಾರ ಐಶ್ವರ್ಯಳಿಗೆ ತಿಳಿಯದ ಹಾಗೆ ನೋಡಿಕೊಂಡರು. ಮದುವೆಯ ವಿಷಯ ಕೇಳುತ್ತಲೇ ಹೊರಗಡೆ ನಿಂತಿದ್ದ ಅನ್ಮೋಲನ್ಗೆ ಶಾಕ್ ಆಯಿತು. ಯಾವುದೋ ಫೈಲ್ ಕೊಡಲು ಬಂದಿದ್ದ ಅನ್ಮೋಲ್ ಕೊನೆಯ ಕ್ಷಣದ ಮಾತನ್ನು ಕೇಳಿಸಿಕೊಂಡನು. ಕೂಡಲೇ ಫೈಲನ್ನು ಅಲ್ಲಿಯೇ ಹೊರಗಡೆ ಬಿಟ್ಟು ಸೀದಾ ಮನೆಗೆ ನಡೆದನು. ಮನೆಗೆ ಬಂದ ಅನ್ಮೋಲ್ನನ್ನು ನೋಡಿದ ಚಂದ್ರಕಲಾರವರು ಅವನನ್ನು ಪ್ರಶ್ನೆ ಮಾಡತೊಡಗಿದರು. ಅನ್ಮೋಲ್, ಆಫೀಸಿಗೆ ಹೋಗಿಲ್ವಾ? ಮಾಮ್, ನಾನು ಆಫೀಸ್ನಿಂದಲೇ ಬರ್ತಾ ಇರೋದು. ನನ್ನ ಹತ್ರ ಒಂದು ಬ್ಯಾಡ್ ನ್ಯೂಸ್ ಇದೆ, ಅದನ್ನು ಹೇಳೋಣ ಅಂತಾನೆ ವಾಪಸ್ ಬಂದಿರೋದು. ನಾನು ಹೇಳೋ ವಿಷಯ ಏನಾದರೂ ನೀವು ಕೇಳಿದ್ರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು, ಒಗಟಕ್ಕೆ ಮಾತಾಡಬೇಡ. ಮಾಮ್, ಡ್ಯಾಡ್ ಅವಿಗೆ ಮದುವೆ ಮಾಡಕ್ಕೆ ಹೊರಟಿದ್ದಾರೆ. ಏನಂತ ಇದೆಯಾ? ನೀನು ಹೇಳ್ತಾ ಇರೋದು ನಿಜಾನಾ? ನಿಜಾನೇ ಮಾಮ್, ನನ್ನ ಕಿವಿಯಾರೆ ನಾನು ಕೇಳಿಸ್ಕೊಂಡು ಬಂದಿರೋದು. ಅವನ ಮದುವೆಗೆ ಹುಡುಗಿ ಆಫೀಸಲ್ಲಿ ಇದ್ಲು. ನೋ, ಅವನ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಅವನೇನಾದ್ರೂ ಮದುವೆ ಆದ್ರೆ ಇಡೀ ಆಸ್ತಿ ಅವನ ಕೈ ಸೇರುತ್ತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದು ಎಲ್ಲ ವ್ಯರ್ಥ ಆಗುತ್ತೆ. ಆ ಹುಡುಗಿ ಯಾರು ಅಂತ ಮೊದಲು ತಿಳ್ಕೊ. ಅಂಕಿತಳ ಮೈಂಡ್ ಡೈವರ್ಟ್ ಮಾಡಿದ ಹಾಗೆ ಅವಳ ಮೈಂಡ್ ಕೂಡ ಡೈವರ್ಟ್ ಮಾಡಬೇಕು. ಮಾಮ್, ಅವಳನ್ನು ನೋಡಿದ್ರೆ ಮಿಡಲ್ ಕ್ಲಾಸ್ ಥರ ಕಾಣಿಸ್ತಾ ಇದ್ದಾಳೆ. ದುಡ್ಡಿನ ಆಸೆ ತೋರಿಸಿ ಅವಳನ್ನು ಅಭಿಯ ಲೈಫ್ನಿಂದ ದೂರ ಮಾಡಬೇಕು. ಆ ಥರ ಆಗಬೇಕಂದ್ರೆ ಮೊದಲು ಅವಳು ಯಾರು ಅಂತ ಕಂಡುಹಿಡಿ. ಮಿಕ್ಕಿದ ಕೆಲಸ ನನಗೆ ಬಿಡು, ನಾನು ಮಾಡ್ತೀನಿ. ಓಕೆ ಮಾಮ್, ಇವಾಗಲೇ ಅವಳ ಬಗ್ಗೆ ವಿಷಯ ಕಲೆಕ್ಟ್ ಮಾಡ್ತೀನಿ. ಮಾಮ್, ಅವಳೇನಾದರೂ ದುಡ್ಡಿಗೆ ಆಸೆ ಪಟ್ಟಿಲ್ಲ ಅಂದರೆ ಏನು ಮಾಡೋದು? ಆ ಥರ ಏನಾದರೂ ಆದರೆ ಆ ಬಿಕ್ನಾಸಿಯ ಜೊತೆ ಅವಳನ್ನು ಕೂಡ ಮೇಲೆ ಕಳಿಸಿದೆ. ಓಕೆ ಮಾಮ್, ನಾನೇನು ಹೊರಡ್ತೀನಿ ಅಂತ ಹೇಳಿ ಅನ್ಮೋಲ್ ಅಲ್ಲಿಂದ ಹೊರಟನು. ಚಂದ್ರಕಲಾರವರು ಅಭಿಯ ಬಗ್ಗೆ ಯೋಚನೆ ಮಾಡುತ್ತಿರುವಾಗ ಅವರಿಗೆ ರಿಷಿ ಅಳ್ತಾ ಇದ್ದಿದ್ದು ಕಣ್ಮುಂದೆ ಬಂದಿತ್ತು. ಈ ರಿಷಿ ಯಾಕೆ ಅವತ್ತು ಅಳ್ತಾ ಇದ್ದಿದ್ದು? ಕೇಳಿದ್ರೆ ಏನು ಕೂಡ ಹೇಳಲ್ಲ ಅಂತಾನೆ. ಹೇಗಾದ್ರೂ ಮಾಡಿ ಅವನು ಯಾಕೆ ಅಳ್ತಾ ಇದ್ದ ಅಂತ ತಿಳ್ಕೋಬೇಕು. ಇತ್ತೀಚೆಗೆ ಅಭಯ ಜೊತೆ ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಇವರಿಬ್ಬರ ಮಧ್ಯೆ ಏನಾದರೂ ಆಗಿರ್ಬೋದಾ? ಏನು ಅಂತಾನೆ ಗೊತ್ತಾಗ್ತಲ್ಲ. ವಿಷಯ ಏನು ಅಂತ ಮೊದಲು ತಿಳ್ಕೋಬೇಕು. ಆಮೇಲೆ ಆ ಬಿಕ್ನೆಸ್ಗೆ ಒಂದು ಮುಹೂರ್ತ ಇಡಬೇಕು. ಈ ಮನೆ ಆಸ್ತಿ ಎಲ್ಲ ನಂದೇ. ಯಾವುದೇ ಕಾರಣಕ್ಕೂ ಇದೆಲ್ಲ ನನ್ನ ಕೈ ತಪ್ಪಿ ಹೋಗ್ದಂತ ನಾನು ನೋಡ್ಕೋಬೇಕು. ಇಷ್ಟು ದೊಡ್ಡ ಲೆವೆಲ್ಗೆ ಬರಬೇಕಾದ್ರೆ ಎಷ್ಟು ಜನರನ್ನು ಸಾಯಿಸಿಲ್ಲ. ಇನ್ನು ಆ ಬಿಕ್ನೆಸ್ ಯಾವ ಲೆಕ್ಕ? ನನ್ನ ದಾರಿಗೆ ಅಡ್ಡ ಬರೋ ಪ್ರತಿಯೊಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ನಾನು ಅದನ್ನು ಹೊಸಕ್ಕೆ ಹಾಕ್ಬಿಡ್ತೀನಿ ಅಂತ ಹೇಳುತ್ತಾ ಅಭಿಯ ವಿರುದ್ಧ ಕತ್ತಿ ಮಸೆಯತೊಡಗಿದರು. ಆಫೀಸಿನಲ್ಲಿ ಅಭಿ ಮತ್ತು ಧನರಾಜ್ರವರು ಐಶ್ವರ್ಯಳ ಜೊತೆ ಮಾತನಾಡುತ್ತಿದ್ದುದನ್ನು ರಿಷಿ ಪಕ್ಕದ ಕ್ಯಾಬಿನಿಂದಲೇ ಗಮನಿಸುತ್ತಿದ್ದನು. ಅವರೆಲ್ಲ ನಗುತ್ತಾ ಮಾತನಾಡುವುದನ್ನು ನೋಡುತ್ತಿದ್ದಾಗ ಅವನ ಎದೆಗೆ ಯಾರೋ ಕತ್ತಿಯಿಂದ ಇರಿದಂತಾಗುತ್ತಿತ್ತು. ಯಾಕೆ ನನಗೆ ಹೀಗಾಗ್ತಾ ಇದೆ? ಅವಳು ಅಭಿಯನ್ನು ಲವ್ ಮಾಡ್ತಾ ಇದ್ದಾಳೆ, ಅಭಿ ಕೂಡ ಅವಳನ್ನು ಲವ್ ಮಾಡ್ತಾ ಇದ್ದಾನೆ. ಹೀಗಿರುವಾಗ ನಾನು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು. ಇನ್ನು ಸ್ವಲ್ಪ ದಿನದಲ್ಲಿ ಅವರಿಬ್ಬರು ಮದುವೆ ಆಗ್ತಾರೆ. ನಾನು ಅವರಿಬ್ಬರು ಮಧ್ಯೆ ಹೋಗಬಾರ್ದು. ಒಂದೇ ಮನೇಲಿ 3 ಜನ ಒಟ್ಟಿಗೆ ಇದ್ದಾಗ ಅವರಿಬ್ಬರನ್ನು ಕಣ್ಮುಂದೆ ನೋಡ್ತಾ ನಾನು ಹೇಗೆ ಇರಲಿ? ದೇವರೇ, ದುಃಖ ತಡೆದುಕೊಳ್ಳೋ ಶಕ್ತಿ ನನಗೆ ಕೊಡು. ಅವರಿಬ್ಬರು ಚೆನ್ನಾಗಿರ್ಬೇಕು.
ಅಂತ ಅಂದುಕೊಳ್ಳುತ್ತಿದ್ದಾಗ ಅವನಿಗೆ ನೋವಿನಿಂದ ಹಿಂಸೆ ಆಗತೊಡಗಿತು. ಅಭಿಯ ಆಫೀಸಿನಿಂದ ಮನೆಗೆ ಬಂದ ಐಶ್ವರ್ಯ ತನ್ನ ತಂದೆ ತಾಯಿಗೆ ತನ್ನ ಪ್ರೀತಿಯ ವಿಷಯವನ್ನು ಹೆದರುತ್ತಾ ಹೇಳಿದಳು. ಹುಡುಗನ ವಿಷಯ ತಿಳಿದು ಅವರಿಬ್ಬರಿಗೆ ತುಂಬಾನೇ ಸಂತೋಷವಾಯಿತು. ಹುಡುಗನ ಮನೆಯವರನ್ನು ಒಂದಿವಸ ಮನೆ ಕರ್ಸಮ್ಮ. ಅಪ್ಪ, ಅವರೇ ಹೇಳಿದ್ದಾರೆ ನಾಡಿದ್ದವರು ನಮ್ಮ ಮನೆಗೆ ಬಂದು ಹೆಣ್ಣು ನೋಡೋ ಶಾಸ್ತ್ರ ಮಾಡ್ತಾರಂತೆ. ಹುಡುಗ ಹೇಗೆ ಅಂತ ಯಾರ ಹತ್ರ ತಿಳ್ಕೊಂಡೆಯಾ? ಅಮ್ಮ, ಹುಡುಗ ಒಳ್ಳೆಯವನೇ. ನಾನು ಮತ್ತು ಚಿತ್ರ ಡೈಲಿ ವಾಕಿಂಗ್ ಹೋಗ್ತೀವಲ್ವಾ, ಅಲ್ಲಿ ಅವ್ರು ಕೂಡ ಬರ್ತಾರೆ. ಅವನು ಒಳ್ಳೆಯವನು. ಅವನನ್ನು ಮದುವೆ ಆಗುವಂತ ಚಿತ್ರ ಎಲ್ಲ ಮೊದಲು ನನಗೆ ಹೇಳಿದ್ದು. ಅವನ ಬಗ್ಗೆ ಸಂಶಯನೇ ಇಲ್ಲಮ್ಮ. ಅವನು ಒಳ್ಳೆ ಹುಡುಗ. ಅವನು ಒಳ್ಳೆಯವನಾಗಿದ್ರೆ ಅಷ್ಟು ಸಾಕಮ್ಮ. ನಮ್ಗೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ನೋಡ್ತಾ ಇರಿ ಅಮ್ಮ, ನನ್ನನ್ನು ಯಾರೆಲ್ಲ ರಿಜೆಕ್ಟ್ ಮಾಡಿದ್ರಲ್ವಾ, ಅವ್ರ ಮುಂದೆ ಚೆನ್ನಾಗಿ ತೋರಿಸ್ತೀನಿ. ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ರಿಜೆಕ್ಟ್ ಮಾಡಿದ್ರು. ಆದ್ರೆ ಇವನು 6 ಫೀಟ್ ಇದ್ದಾನೆ, ಆದ್ರೂ ನನ್ನನ್ನು ಒಪ್ಕೊಂಡ್ಬಿಟ್ಟ. ನೋಡಕ್ಕೆ ಎಷ್ಟು ಚೆನ್ನಾಗಿದ್ದಾನೆ, ಹಾಗೆ ಅವನ ಮನಸ್ಸು ಕೂಡ ಚೆನ್ನಾಗಿದೆ. ಒಂದ್ಸಲ ಅವನ ಜೊತೆ ನಾನು ಮದುವೆ ಆಗ್ಲಿ, ಆಮೇಲೆ ನೋಡಿ ಎಲ್ಲರ ಹೊಟ್ಟೆ ಹೇಗೆ ಉರಿಸ್ತೀನಿ ಅಂತ. ಅವರೆಲ್ಲ ಹಾಗೆ ಮಾಡಿದ್ರು ಅಂತ ನೀನು ಕೂಡ ಯಾಕೆ ಅವರ ಹಾಗೆ ಮಾಡಕ್ಕೆ ಹೋಗ್ತೀಯಾ? ಆಗಿದ್ದೆಲ್ಲ ಮರ್ತು ಬಿಡು. ಅವರೆಲ್ಲ ರಿಜೆಕ್ಟ್ ಮಾಡಿದ್ದಕ್ಕೆ ಅಲ್ವಾ ಇವತ್ತು ನಿಮ್ಗೆ ಒಳ್ಳೆ ಹುಡುಗ ಸಿಕ್ಕಿದ್ದು. ಆಗುದೆಲ್ಲ ಒಳ್ಳೇದಕ್ಕೆ. ನೀನು ಅವರೆಲ್ಲರ ಬಗ್ಗೆ ಯೋಚನೆ ಮಾಡಿ ನಿನ್ನ ನೆಮ್ಮದಿಯನ್ನು ಕಳ್ಕೋಬೇಡ. ಆದ್ರೂ ಅಮ್ಮ, ಅವರೆಲ್ಲ ನನ್ನ ರಿಜೆಕ್ಟ್ ಮಾಡ್ತಾ ಇದ್ದಾಗ ನನ್ಗೆ ಎಷ್ಟು ನೋವಾಗ್ತಾ ಇತ್ತು ಗೊತ್ತಾ? ಹೋಗ್ಲಿ ಬಿಡು ಐಶು, ಹಳೆಯದನ್ನೆಲ್ಲ ಮರೆತು ನೀನು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಆಯ್ತು ಅಪ್ಪ ಅಂತ ಹೇಳಿ ಅವಳು ತನ್ನ ರೂಮ್ಗೆ ಹೋದಳು. ಮಗಳ ಮದುವೆಯ ವಿಷಯ ಕೇಳಿ ಶಂಕರಪ್ಪ ಮತ್ತು ನೀಲಮ್ಮರವ್ರಿಗೆ ತುಂಬಾನೇ ಖುಷಿಯಾಯಿತು. ಕತೆ ಮುಂದುವರಿಯಿತು. ಮುಂದಿನ ದಿನಗಳಲ್ಲಿ ಚಂದ್ರಕಲಾರವರಿಂದ ಅಭಿಗೆ ಯಾವ ರೀತಿಯ ತೊಂದರೆ ಆಗುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.